ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ಯಾಕ್ಟರಿಗಳಲ್ಲಿ ಫುಡ್ ತಯಾರಿ ಮಾಡೋದಕ್ಕೆ ಬಳಸುವ ಅಡ್ವಾನ್ಸ್ಡ್ ಟೆಕ್ನಾಲಜಿಯುಳ್ಳ ಮಿಷಿನ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಮಿಷಿನ್ಗಳು ಫ್ಯಾಕ್ಟರಿಗಳಲ್ಲಿ ಫುಡ್ ತಯಾರಿಸುವಾಗ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ಗೊತ್ತಾದರೆ ಗ್ಯಾರಂಟಿ ನಿಮಗೆ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿ ಅಂತಲೇ ಅನಿಸುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಎಗ್ ಪ್ರೊಸೆಸರ್. ಸೊ ಆಗಿನ ಕಾಲದಲ್ಲಿ ಮೊಸರನ್ನು ಮನೆಯಲ್ಲೇ ತಯಾರಿ ಮಾಡ್ತಾಯಿದ್ರು. ಆದರೆ ಈಗ ನಮಗೆ ಮೊಸರು ಅಂಗಡಿಗಳಲ್ಲಿ ಪ್ಯಾಕೆಟ್ ರೂಪದಲ್ಲಿ ಸಿಗುತ್ತೆ. ಅದೇ ರೀತಿ ಸಾಕಷ್ಟು ದೇಶಗಳಲ್ಲಿ ಅಲ್ಲಿನ ಜನರು ಬೇಯಿಸಿದ ಮೊಟ್ಟೆಗಳನ್ನು ಡೈರೆಕ್ಟಾಗಿ ಖರೀದಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಈ ಭಾರಿ ಕೆಲಸವನ್ನು ಮಾಡೋದಕ್ಕೆ ಇಂತಹ ಅಡ್ವಾನ್ಸ್ಡ್ ಮಿಷಿನರಿಗಳನ್ನು ಬಳಸ್ತಾರೆ. ಸೊ ಈ ಮಿಷಿನ್ ಮೊದಲಿಗೆ ನಿಧಾನವಾಗಿ ಮೊಟ್ಟೆಗಳನ್ನು ಬಿಸಿ ನೀರು ಇರುವ ಒಂದು ದೊಡ್ಡ ಕಂಟೈನರ್ನೊಳಗೆ ಕಳುಹಿಸುತ್ತೆ. ಅಲ್ಲಿ ಮೊಟ್ಟೆಗಳು ಬೆಂದ ನಂತರ ಮಿಷಿನ್ ತಣ್ಣೀರು ಇರುವ ಒಂದು ಕಂಟೈನರ್ನೊಳಗೆ ಆ ಮೊಟ್ಟೆಗಳನ್ನು ಕಳಿಸುತ್ತೆ. ನಂತರ ಆ ಮೊಟ್ಟೆಗಳು ಈ ರೀತಿ ಒಂದರ ಹಿಂದೆ ಒಂದು ಲೈನ್ ಆಗಿ ಅರೇಂಜ್ ಆಗುತ್ತೆ. ಆ ನಂತರವೇ ಈ ಮಿಷಿನ್ನ ಮೇನ್ ಕೆಲಸ ಶುರುವಾಗುತ್ತೆ. ಇಲ್ಲಿ ಆ ಮೊಟ್ಟೆಯ ಮೇಲಿರುವ ಸಿಪ್ಪೆಯನ್ನು ಈ ಮಿಷಿನ್ ತುಂಬ ಹುಷಾರಾಗಿ ಬಿಡಿಸುತ್ತೆ. ಎಷ್ಟು ಚೆನ್ನಾಗಿ ಸಿಪ್ಪೆಯನ್ನು ಬಿಡಿಸುತ್ತೆ ಅಂದರೆ ಒಂದೇ ಒಂದು ಮೊಟ್ಟೆ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಮತ್ತೊಂದು ಕಡೆ ಆ ಬಿಡಿಸಿರುವ ಸಿಪ್ಪೆಗಳನ್ನು ಆಚೆ ತಳ್ಳುತ್ತೆ. ಕೊನೆಯದಾಗಿ ಆ ಮೊಟ್ಟೆಗಳನ್ನು ಪ್ಯಾಕ್ ಮಾಡಿ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಎರಡನೇದು ಆನಿಯನ್ಸ್. ಸೊ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡೋದು ಎಲ್ಲರಿಂದಲೂ ಆಗುವ ಕೆಲಸವಲ್ಲ. ಇದಕ್ಕೆ ತಾಳ್ಮೆಯ ಜೊತೆಗೆ ಅನುಭವ ಕೂಡ ಇರಬೇಕು. ಸೊ ಈ ತಲೆನೋವೆಲ್ಲ ಯಾಕೆ ಅಂತ ಹೇಳಿ ಕೆಲವು ದೇಶಗಳಲ್ಲಿ ಆಲ್ರೆಡಿ ಕಟ್ ಮಾಡಿ ಪ್ಯಾಕ್ ಮಾಡಿರುವ ಈರುಳ್ಳಿಯನ್ನೇ ಬಳಸ್ತಾರೆ. ಸೊ ಇದಕ್ಕಾಗಿ ಈ ರೀತಿಯ ಮಿಷಿನ್ಗಳನ್ನು ಬಳಸಲಾಗುತ್ತೆ. ಸೊ ಮೊದಲಿಗೆ ಹೊಲದಿಂದ ತಂದಿರುವ ಈರುಳ್ಳಿಗಳನ್ನು ಅಲ್ಲಿನ ಕೆಲಸಗಾರರು ಈರುಳ್ಳಿಯ ಸೈಜ್ಗೆ ತಕ್ಕಂತೆ ಅದನ್ನು ಗ್ರೇಡ್ ಮಾಡಲಾಗುತ್ತೆ. ನಂತರ ಒಂದು ಮಿಷಿನ್ ಈರುಳ್ಳಿಯ ಬೇರುಗಳನ್ನು ಕಟ್ ಮಾಡುತ್ತೆ. ನಂತರ ಆ ಮಿಷಿನ್ನಲ್ಲಿ ಅಳವಡಿಸಲಾಗಿರುವ ಒಂದು ವಿಶೇಷವಾದ ರಾಡ್ನಿಂದ ಈರುಳ್ಳಿಯ ಮೇಲಿರುವ ಸಿಪ್ಪೆ ಬಂದು ಬಿಡುತ್ತೆ. ನಂತರ ಅದನ್ನು ಒಂದೊಂದಾಗಿ ಈ ರೀತಿ ಹೋಲ್ಸ್ನೊಳಗೆ ಹಾಕಲಾಗುತ್ತೆ. ಆಗ ಆ ಮಿಷಿನ್ ಆ ಈರುಳ್ಳಿಗಳನ್ನು ತುಂಬ ಕ್ಲೀನಾಗಿ ಒಂದೇ ಸೈಜ್ನಲ್ಲಿ ಕಟ್ ಮಾಡುತ್ತೆ. ನಂತರ ಅದನ್ನು ಪ್ಯಾಕ್ ಮಾಡಿ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಮೂರನೇದು ಟೊಮೆಟೊ ಸ್ಲೈಸ್. ಸೊ ಪಾರ್ಟಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಊಟದ ನಂತರ ನಮಗೆ ಸಲಾಡ್ಗಳನ್ನು ಸರ್ವ್ ಮಾಡ್ತಾರೆ. ಸೊ ಆ ಸಲಾಡ್ನಲ್ಲಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮುಖ್ಯವಾಗಿ ಇರುತ್ತೆ. ಆದರೆ ನೂರಾರು ಜನರಿಗೆ ಈ ರೀತಿ ಟೊಮೆಟೊಗಳನ್ನು ಕೈಯಿಂದ ಕಟ್ ಮಾಡೋದು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ಈ ಅದ್ಭುತವಾದ ಮಿಷಿನ್ ಈ ಕೆಲಸವನ್ನು ತುಂಬ ಈಸಿಯಾಗಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಮಿಷಿನ್ನಲ್ಲಿ ಟೊಮೆಟೊ ಸ್ಲೈಸ್ ಎಷ್ಟು ದಪ್ಪ ಇರಬೇಕು ಅಂತ ಕೂಡ ನಾವು ಮೊದಲೇ ಸೆಟ್ ಮಾಡ್ಕೋಬಹುದು. ನಂತರ ಏನಿದ್ರು ತುಂಬಾ ಸಿಂಪಲ್. ಟೊಮೆಟೊನ ಇದರೊಳಗೆ ಹಾಕಿ ಹ್ಯಾಂಡಲ್ನ ಪುಷ್ ಮಾಡಿದ್ರೆ ಸಾಕು. ಇದರಲ್ಲಿರುವ ಚೂಪಾದ ಬ್ಲೇಡ್ಗಳು ನಮಗೆ ಇಷ್ಟ ಬಂದ ಸೈಜ್ಗೆ ಟೊಮೆಟೊನ ಕಟ್ ಮಾಡುತ್ತೆ. ಈ ರೀತಿ ಕೇವಲ 5ರಿಂದ 10 ನಿಮಿಷದಲ್ಲೇ ನೂರಾರು ಜನಕ್ಕೆ ಬೇಕಾದ ಸಲಾಡ್ನಲ್ಲಿ ಉಪಯೋಗಿಸುವ ಟೊಮೆಟೊ ಸೈಜ್ಗಳು ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.